ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇಂದು ನಾನು ಕಲಬುರಗಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಂದಿದ್ದೇನೆ. ಇಲ್ಲಿ ನನ್ನ ಬಾಲ್ಯದ ಗೆಳತಿ ಗುಂಡಮ್ಮ ಸಿಕ್ಕಿದ್ದಾಳೆ. ಅವಳು ಒಂದು ಪುಸ್ತಕಗಳನ್ನು ತಂದಿದ್ದಾಳೆ, ಅದರ ಬಗ್ಗೆ ಮಾಹಿತಿ ಕೊಡುತ್ತಾಳೆ. ತಾವೆಲ್ಲರೂ ಕೇಳಿ ನಾಳೆ ಕೂಡ ಇಲ್ಲಿ ಬಂದು ಭಾಗವಹಿಸಿ ಪುಸ್ತಕಗಳನ್ನು ತಾವೆಲ್ಲರೂ ಖರೀದಿ ಮಾಡಬೇಕು. ಅವ್ರು ಯಾವ್ಯಾವ ಪುಸ್ತಕ ತಂದಾರಂತ ಮಾಹಿತಿ ಕೊಡ್ತಾರೆ, ಒಂದಿಷ್ಟು ತಾವು ಕೇಳ್ರಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಗುಂಡಮ್ಮ ಅಂತೇಳಿ. ಹಾಂ. ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತೇನೆ. ಇಲ್ಲಿ ನಮ್ಮ ಸಂಘಟನೆಯ ಸಾಕಷ್ಟು ಬುಕ್ಸ್ಗಳೆಲ್ಲ ಹೊಸ ಪ್ರಿಂಟ್ಸ್ಗಳೆಲ್ಲ ಬಂದಾವ. ಸುಮಾರು ನಾವು 5,000 ಪುಸ್ತಕಗಳನ್ನು ಸಾವಿತ್ರಿಬಾಯಿ ಫುಲೆ ಅವರ ಪುಸ್ತಕಗಳನ್ನು ಹಾಕ್ಸಿದ್ದೀವಿ. ಆ ಎಲ್ಲ ಬುಕ್ಸ್ಗಳು ಇವತ್ತು ಸಾಕಷ್ಟು ಜನ ಬುಕ್ಸ್ ಎಲ್ಲ ಖರೀದಿ ಮಾಡಿಕೊಂಡ್ರು. ಜೊತೆಗೆ ಇವತ್ತು ನಾವು ಹೊಸ ಪುಸ್ತಕಗಳು ಈ ಸರಿ ತಂದೆ ಅಂದರೆ ಕುದ್ಮಲ್ ರಂಗರಾವ್ ಅವ್ರದ್ದು ಬುಕ್ ತೊಗೊಂಡು ಬಂದಿದ್ದೀವಿ. ಕುದ್ಮಲ್ ರಂಗರಾವ್ ಅವರು ನನ್ನ ಶಾಲೆಯಲ್ಲಿ ಕಲಿತ ಒಬ್ಬ ದಲಿತ ಜನಾಂಗದ ಹುಡುಗ ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಯಲ್ಲಿ ಕಾರಿನಲ್ಲಿ ಓಡಾಡಬೇಕು, ಆಗ ಎದ್ದ ಧೂಳು ನನ್ನ ತಲೆಗೆ ತಾಗಿದರೆ ನನ್ನ ಜನ್ಮ ಸಾರ್ಥಕ ಅಂತ ಹೇಳಿದಂಥ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಪುಸ್ತಕ ಇದೆ. ಜೊತೆಗೆ ನೇತಾಜಿಯವರ ಪುಸ್ತಕ ಇದೆ. ಜೊತೆಗೆ ನಾಳೆಯನ್ನು ಕಂಡವರು ಅಂತೇಳಿ ರಷ್ಯಾದ ಹೆಣ್ಣುಮಕ್ಕಳ ಬಗ್ಗೆ, ಸಮಾಜವಾದಿ ರಷ್ಯಾದಲ್ಲಿ ಹೆಣ್ಣುಮಕ್ಕಳ ಸ್ಥಿತಿ ಮತ್ತು ಹೆಣ್ಣುಮಕ್ಕಳ ಬಗ್ಗೆ ಬರೆದಂಥದ್ದು. ಅದೇ ರೀತಿಯಾಗಿ ಹೆಲನ್ ಕೆಲರ್ ಅಂತೇಳಿ ಒಬ್ಬ ದೃಷ್ಟಿಹೀನ ಮತ್ತು ಕ್ಯೂಡರು, ಇಂಥ ಒಬ್ಬ ಮಗು ಮುಂದೆ ಯಾವ ರೀತಿ ಸ್ಫೂರ್ತಿದಾಯಕವಾಗಿ ಎಲ್ಲರೂ ಹೆಣ್ಣುಮಕ್ಕಳು ಸ್ಫೂರ್ತಿದಾಯಕವಾಗಿರೋ ಅನ್ನೋದು ಇದು ಬರೆದಿದೆ. ಮುಂದೆ ಸಾಕಷ್ಟು ಸಬ್ಜೆಕ್ಟ್ಗಳನ್ನು ಕಲಿತು ಅವರು ಇಲ್ಲಿ ಏನು ಹೈಪರ್ ಆ್ಯಕ್ಟಿವ್ ಮಕ್ಕಳೇನಿರ್ತಾರಲ್ಲ ಅಂಥ ಮಕ್ಕಳಿಗೆ ಶಿಕ್ಷಕಿಯಾಗಿ ಮುಂದೆ ಬರ್ತಾರೆ. ಆ ರೀತಿ ಸಾಕಷ್ಟು ಬುಕ್ಗಳಿವೆ. ಸಾವಿತ್ರಿಬಾಯಿ ಫುಲೆ ಅವರ ಜೀವನ ಆಗಿರ್ಬೋದು, ಮತ್ತು ಸ್ತ್ರೀಮುಕ್ತಿ ಅಂತೇಳಿ ಪ್ರತಿ 3 ತಿಂಗಳಿಗೆ ಒಂದೇ ನಮ್ಮ ಮಾಸಿಕ ಪತ್ರಿಕೆ ಬರ್ತಾ ಅದಾಗಿರ್ಬೋದು. ಈ ಥರ ಸಾಕಷ್ಟು ಪುಸ್ತಕಗಳಿವೆ. ನೀವೆಲ್ಲ ಕೂಡ ಈ ಬುಕ್ಗಳನ್ನ ಖರೀದಿ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ಇದು ನಾವು ಕೇವಲ ಪ್ರಿಂಟಿಂಗ್ ಚಾರ್ಜ್ ಅಷ್ಟೇ ತೊಗೊಳ್ತಾ ಇದ್ದೀವಿ, ದುಡ್ಡಿಗೋಸ್ಕರ ಹಾಕಿರ್ತಕ್ಕಂಥ ಸ್ಟಾಲ್ ಅಲ್ಲ ಇದು. ನಾವು ಎಲ್ಲರಿಗೆ ವಿಷಯಗಳನ್ನು ಮುಟ್ಟಿಸ್ಬೇಕು ಮತ್ತು ಓದೋ ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇಲ್ಲಿ ಸ್ಟಾಲನ್ನು ಹಾಕ್ಕೊಂಡಿದ್ದೀವಿ. ಮೇಡಮ್, ನಾನು ಈ ಪುಸ್ತಕಗಳನ್ನು ತೆಗೆದುಕೊಂಡೇನೆ. ಭಾಳ ತುಂಬ ಒಳ್ಳೆಯ ಪುಸ್ತಕಗಳಿವೆ. ದಯವಿಟ್ಟು ಎಲ್ಲ ಕಡೆಯಿಂದ ಬಂದಂಥ ಮಕ್ಕಳು, ಹಿರಿಯರು ಎಲ್ಲರೂ ಈ ಪುಸ್ತಕಗಳು ಖರೀದಿ ಮಾಡಬೇಕು. ನಿಮ್ಮ ಈ ಪುಸ್ತಕ ಸಮಾಜ ಸೇವೆ ಕಾರ್ಯ ಯಶಸ್ವಿಯಾಗಲಿ ಅಂತ ಈ ಮೂಲಕ ನಾನು ಕೂಡ ಕೇಳಿಕೊಳ್ತೀನಿ. ಧನ್ಯವಾದಗಳು ಮೇಡಮ್. ಪುಸ್ತಕ ತಗೋರಿ ಮಕ್ಕಳೇ, ಭಾಳ ಚಂದ ಪುಸ್ತಕವ, ನೀವು ಮಾತಾಡಿ ತೊಗೋಬೋದು. ಭಾಳ ಕಡಿಮೆ ರೇಟು. ಸಾಹಿತ್ಯ ಸಮ್ಮೇಳನ ಬಂದಿರಿ ಅಂದರೆ ಬುಕ್ ಒಯ್ಬೇಕು ಮನೆಗೆ. ಏನದು